ಅವ್ರು ಇದುವರೆಗೂ ಅಂಬಾನಿ ಕಡೆಯವ್ರು ಬಂದಾಗೂ ಇದನ್ನೊಂದು ಫೋಟೋ ತೆಗಿಯಕ್ ಬಿಟ್ಟಿಲ್ಲ ಅಂತೆ, ಒಂದು ವಿಡಿಯೋ ತೆಗಿಯಕ್ ಬಿಟ್ಟಿಲ್ವಂತೆ. ಎಂತೆಂತ ದೊಡ್ಡವ್ರು ಬಂದ್ರು ಯಾರಿಗೂ ಫೋಟೋ ತೆಗ್ಸಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಬಂದಿದೀವಿ ಅಂತೇಳಿ ತೆಗಿಸ್ತಾ ಇದಾರೆ. ನಮ್ಮ ಆಂಜನೇಯಂದು ಮಕ ಇದ್ದಂಗೆ ಪಂಚ್ ಹೊಡ್ದಂಗಿದೆ. ಖಂಡಿತ ಖಂಡಿತ ದೇವ್ರ ಸೃಷ್ಟಿನೇ ಇದು. ಹೌದು. 2 ವರ್ಷನೂ ಆಗಿಲ್ಲ, ಇನ್ನ 3 ತಿಂಗಳು ತುಂಬಬೇಕು 2 ವರ್ಷಕ್ಕೆ. 100 ಎಕರೆನೂ ಓಡಾಡಕ್ಕಾಗಲ್ಲ. ಅವ್ರು ಬೆಳಗ್ಗೆ ಅದು ಕುದುರೆ ಎತ್ಕೊಂಡು ಒಂದು ರೌಂಡ್ ಎಲ್ಲ ಹೋಗಿ ಬಂದ್ಬಿಡ್ತಾರೆ ಅವ್ರು ಓನರ್ಗಳು. ಕುದುರೆ ಮೇಲೆ? ಹೌದು, ಕುದುರೆ ಕುಣಿತದಲ್ಲ, ಮೈಯಲ್ಲಿರೋ ಕೊಬ್ಬಿನಾಂಶ ಎಲ್ಲ ಕರಗಿಸ್ತದೆ. ರೈತರಿಗೆ ನಾನು ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಭಾಳ ಎಚ್ಚರಿಕೆಯಾಗಿ ಇಂಪಾರ್ಟೆಂಟ್ ವಿಚಾರ ನೋಡ್ಕೊಳ್ಳಿ. ನೀವು ಸುಮ್ಮನೆ ಆನ್ಲೈನಲ್ಲಿ ನೋಡ್ಕೊಂಡು ಯೂಟ್ಯೂಬಲ್ಲಿ ನೋಡ್ಕೊಂಡು ಯಾರೋ 50,000 ಹಾಕವನೆ, ಯಾರೋ 30,000 ಹಾಕವನೆ, ಇಷ್ಟೊಂದು ಕಡಿಮೆ ಸಿಗ್ತಾ ಇದೆ ಅಂತ ಆನ್ಲೈನಲ್ಲಿ ದುಡ್ಡು ಹಾಕಕ್ ಹೋಗ್ಬೇಡಿ. ನೋಡಿ ನಮ್ಮ ಓರಿ ಬಿಚ್ಚಿದ್ರು ಗರ್ಡಿಯೋ ಬರೀ ಇನ್ನೂ 5 ವರ್ಷ. ಇವ್ರು ಹೇಳ್ತಾ ಇದಾರೆ ಅಣ್ಣವರು, ಅವ್ರು ಇದುವರೆಗೂ ಅಂಬಾನಿ ಕಡೆಯವ್ರು ಬಂದಾಗೂ ಇದನ್ನೊಂದು ಫೋಟೋ ತೆಗಿಯಕ್ ಬಿಟ್ಟಿಲ್ಲ ಅಂತೆ, ಒಂದು ವಿಡಿಯೋ ತೆಗಿಯಕ್ ಬಿಟ್ಟಿಲ್ವಂತೆ. ಎಂತೆಂತ ದೊಡ್ಡವ್ರು ಬಂದ್ರು ಯಾರಿಗೂ ಫೋಟೋ ತೆಗ್ಸಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಬಂದಿದೀವಿ ಅಂತೇಳಿ ತೆಗಿಸ್ತಾ ಇದಾರೆ. ಇದೊಂದು ವಿಡಿಯೋ ಮಾಡಿ ನಿಮ್ ಕಡೆ ಕರ್ನಾಟಕದವ್ರಿಗೆಲ್ಲ ಗೊತ್ತಾಗ್ಲಿ. ನೋಡಿ ಎಷ್ಟು ಎತ್ತರ ಇದೆ, ಅದು ಶೇಪ್ ಏನಿದೆ ನೋಡಿ. ಹೌದೌದೌದೌದು. ಗರಡಿಯೋ ಅಲ್ಲಣ್ಣ, ನೀವು ಹೆಂಗೆ ಸಾಧ್ಯ ಅಂತ ತಕ್ಷಣ ಮುಟ್ಬಿಡ್ತಿರಲ್ಲ. ಏನೋ ಸರ್, ನಮ್ ನೋಡ್ರೆ ಹಸುಗಳು ಏನು ಮಾಡಲ್ಲ, ಅವು ಗೊತ್ತಾಗ್ಬಿಡತ್ತೆ. ಇವರು ನಮ್ಮ ತರ ಹಸುಗಳು ಸಾಕೋರು ಯಾರು, ಇವರು ನಮ್ಮ ಗ್ಯಾಂಗ್ ಅವ್ರು ಅಂದ್ಬಿಟ್ಟು ಏನಾರು ಅಲ್ಲ ನೋಡ್ತಿದಂಗೆ ಕಾಲಾಡಕ್ ಬಿದ್ರೆ ಉಳಿಯಲ್ಲ ಮಂಗಿದೀವಿ ನೋಡಿ. ನಾನು ಆಡ್ ಕಡೆ ಹೋಗಿ ನಿಂತ್ಕೊಂಡ್ರೆ ಕಾಣಿಸಲ್ಲ ಈ ಕಡೆ. ಹೌದೌದೌದು. ಅಂತ ವಿಶ್ವ ಪ್ರಸಿದ್ಧ ಗಿರ್ತಳಿಗಳು. ಪ್ಯೂರ್ ಅಂದ್ರೆ ಇದಕ್ಕನ ಪ್ಯೂರಿಟಿ ಯಾವುದೂ ಇಲ್ಲ. ಮುತ್ತಿ ನೋಡಿ ಎಷ್ಟೊಂದು ಪ್ಯೂರಿಟಿ ಇದೆ ಅಂದ್ರೆ ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. 1 ಕೋಟಿ ಕೇಳಿದ್ರೆ ಕೊಟ್ಟಿಲ್ಲ ಇದು. 1 ಕೋಟಿ ಕೇಳಿದಾರೆ ಕೊಟ್ಟಿಲ್ಲ. ಅಂತ ಪ್ಯೂರಿಟಿ. ಮಕ ನೋಡಿ ಎಷ್ಟು ಚಿಕ್ಕದಾಗಿದೆ, ಈ ತರ ಎಲ್ಲೂ ಇಲ್ಲ. ಇದ್ರಲ್ಲಿ ಬರೋ ಕರುಗಳೆಲ್ಲ ಹಂಗೆ ಹುಡ್ತವೆ. ಬಾಡಿ ಅಷ್ಟು ದೊಡ್ಡದಾಗಿದೆ, ಮಕ ಇಷ್ಟೇ ಚಿಕ್ಕದಾಗಿದೆ. ಹೌದು ಸರ್, ಅಷ್ಟು ಪ್ಯೂರಿಟಿ ಇದೆ ಇದು. ಇದೇ ಫಸ್ಟ್ ವಿಡಿಯೋ ತೆಗಿಯಕ್ ಬಿಟ್ಟಿರೋ, ಯಾರಿಗೂ ಫೋಟೋ ತೆಗಿಯೋಕೆ ಬಿಟ್ಟಿಲ್ಲ. ನೋಡಿ ಶುದ್ಧತೆ ಯಾವ ರೀತಿ ಇದೆ, ಸುತ್ತಲೂ ಒಂದು ವಿಡಿಯೋ ಮಾಡಿ ಎಲ್ಲಾರ್ಗು ಹಂಚಿ. ಓಕೆ ಸರ್, ಓಕೆ. ಗರಡಿ ಅಂತ ಹೆಸರಿಟ್ಟಿದ್ದಾರೆ ಅವರು. ಅದೇ ತರ ಗರಡಿ ಪೈಲ್ಮಾನ್ ಇದ್ದಂಗೆನೆ ಅವನು. ಹೌದೌದು. ಅದೇ ಹೇಳನಲ್ಲ ಅವ್ರ ಮಗ. ಓಕೆ. ಅವ್ರ ಮಗನ ನಾನೇ ಹೆಸರು ಇಟ್ಬಿಟ್ಟವ್ರಂತೆ. ಅರ್ಧ ಮೂರ್ತಿ, ನಾನು ಕೃಷ್ಣ ಮೂರ್ತಿ, ಅವ್ರ ಮೂರ್ತಿ ಇಟ್ಬಿಟ್ಟಾರೆ. ಓಕೆ. ಕಿವಿಗಳು ನೋಡಿ, ನ್ಯಾಚುರಲ್ ನೋಡಿ, ಇಲ್ಲಿಂದ ಕಾಣಿಸ್ತದೆ ನೋಡಿ. ಕತ್ತಿನ ಕೆಳಗಡೆ ಟಚ್ ಆಗ್ತದೆ ಇಲ್ಲ ನೋಡಿ. ಹೌದು ಸರ್. 2 ಕಿವಿಗಳು ನೋಡಿ, ಯಾರೇನು ಮುಟ್ಟಂಗಿಲ್ಲ ಏನಿಲ್ಲ. ಹೌದು. ಹಂಗಿದ್ರೆ ಮಾತ್ರ ಪ್ಯೂರ್ ಗೀರ್. ಹಾಂ, ಹಾಗೆ ಉದ್ದ ನೋಡಿ ಹೆಂಗಿದೆ, ಅಗಲ ಉದ್ದಕ್ಕೂ ನೋಡಿ ಅಂತ ಇದ್ದಾರೆ ನೋಡಿ. ಎಷ್ಟು ಶೈನಿಂಗ್ ಇದೆ ನೋಡಿ. ಹೌದು ಸರ್. ಪೂರ್ತಿ ಒಂದು ರೌಂಡ್ ಬಂದ್ಬಿಡಿ. ಈ ಥರ ಪ್ಯೂರ್ ಇರೋ ಗೀರ್ ಯಾರು ಇದ್ರೆ ತೋರಿಸ್ಲಿ. ಗೋಪುರ ನೋಡಿ, ಕಲರ್ ಹೆಂಗಿದೆ, ಶೈನಿಂಗ್ ಹೇಗಿದೆ. ನಿಮ್ಮ ಮೊಬೈಲಲ್ಲಿ ನೋಡಿ ಸರ್, ಇನ್ನೂ ಬಿಸಿಲಿಲ್ಲ. ಹೌದೌದು. ಬಿಸಿಲಿದ್ರೆ ತಣ ಶೈನಿಂಗ್ ಹೊಡೆದಿರೋದು. ಹೌದೌದೌದು. ನೋಡಿ ಈ ಥರ ಪ್ಯೂರಿಟಿ ಇರೋ ಬ್ರೀಡ್ ಎಲ್ಲೂ ಇಲ್ಲ. ದೇಶಿ ಹಸುಗಳು ಗುಣನೇ ಅಂತದ ಅನ್ಸುತ್ತೆ. ಕೊಮ್ ನೋಡಿ 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 ಹೆಂಗಿದೆ ನೋಡಿ ಮಕ ನೋಡಿ. ಹೌದು. ಆ ಥರ ಶೇಪಲ್ಲಿ ಯಾವುದು ಹುಟ್ಟಿಲ್ಲ ಅಂತ ಹೇಳ್ತಾ ಇರೋದು ಅವ್ರು. ಇದ್ರಲ್ಲಿ ಕರುಗಳೆಲ್ಲ ಹಂಗೆ ಬರ್ತಾರೋದು. ಮಕ ನೋಡಿ. ಹೌದು. ನಮ್ಮ ಆಂಜನೇಯಂದು ಮಕ ಇದ್ದಂಗೆ ಪಂಚ್ ಹೊಡ್ದಂಗಿದೆ. ಖಂಡಿತ ಖಂಡಿತ ದೇವ್ರ ಸೃಷ್ಟಿನೇ ಇದು. ಹೌದು. ನೋಡಿ ನಾನು ಮೂತಿ ನೋಡಿ ಹೆಂಗಿದೆ. ಅದೇ ನೋಡಿ, ಕತ್ತಿನ ಕೆಳಗಡೆಯಿಂದ ಗಂಗತೋಲ್ ನೋಡಿ ಕೆಳಗಡೆ ಬೀಜದ್ದು ಬಿತ್ತನೆ ಇದ್ರ ಗಂಟೆ ಎಷ್ಟು ಚೆನ್ನಾಗಿದೆ. ಹೌದು. ಒಂದೇ ಲೆವೆಲ್ ಇದೆ. ಸುಮಾರು ಜನ ಕೇಳಿದ್ದಾರೆ, ಇವ್ರನ್ನೊಂದು ಫೋಟೋ ತೆಗಿಯಕ್ ಬಿಟ್ಟಿಲ್ಲ. ಇದ್ರದ್ದು ಕರುಗಳು ಬರೋದು ಮೊದಲನೇ ಸೂಲಲ್ಲೇ 8 ರಿಂದ 9 ಲೀಟರ್ ಒಂದು ಟೈಮ್ ಹಾಲು ಕರಿತಾ ಇದೆ ಅಂತೆ. ಫಸ್ಟ್ನೇ ಸೂಲಲ್ಲಿ ಇದ್ರಲ್ಲಿ ಬರ್ತಾ ಇರೋ ಕರುಗಳು. ಅದರಿಂದ ಇವ್ರು ಅಷ್ಟು ಫೇಮಸ್ ಮಾಡಿ ಇಟ್ಕೊಂಡಿದ್ದಾರೆ. ಯಾರ್ಯಾರು ಕೇಳಿದ್ರು ಕೊಡ್ತಾ ಇಲ್ಲ. ಇದ್ರ ಕರುಗಳು ನಾವು ನೋಡಿ ಅಲ್ಲಿ ಮುಂದೆ ಇರೋ ನೋಡೋಣ. ಅವೆಲ್ಲ ಫಸ್ಟ್ ಮೊದಲನೇ ಸೂಲು. ಇನ್ನೂ 2 ವರ್ಷದ ಪಡ್ಡೆಗಳು. ಇದು ಕ್ರಾಸ್ ಮಾಡಾಗಿಂದ ಬಂದಿರೋಂಥ ಕರುಗಳವು. ಯಾವ ಕ್ವಾಲಿಟಿ ಬಂದಿದೆ ನೋಡಿ. ತಿರ್ಗಿದ್ರ ಮಗ ನೋಡಿ 2 ವರ್ಷಕ್ಕೆ ಹೆಂಗ್ ಬಂದಿದ್ದಾನೆ. ಹೌದೌದು. ಮಗ ಇನ್ನೂ ಜೋರಾಗಿ ಇದ್ದಾನೆ. ಬರೀ 2 ವರ್ಷ ತನ್ನೇ ಮೀರಿಸ್ತಾ ಇದ್ದಾನೆ ಅವನು. ಹೌದೌದೌದು. ನೋಡಿ ಇಲ್ಲೊಬ್ಬನಿದ್ದಾನೆ, ಅದು ಇವ್ರ ಮಗನೇ. ಅಲ್ಲಿ ಸೇಮ್ ಅದಕ್ಕೆ ಮಕ್ಕ ಹೆಂಗಿದೆ ಹಂಗೆ ಬಂದಿದೆ ನೋಡಿ. ಅಲ್ಲಿ ಆ ಕಡೆ ವೈಟು. ಇಲ್ಲಿ ಹಿಂದೆ, ಇಲ್ಲಿ ಹಿಂದೆ ಇಲ್ಲೇ ಇದೆಯಲ್ಲ. ಇದು ಸರ್, ಕಲರ್ ಇದು ಸಖತ್ತಾಗಿದೆ. ಸೂಪರ್ ಆಗಿ ಬಂದಿದೆ ನೋಡಿ. ನೋಡಿ ಇದಾ ನೋಡಿ, ಇವೆರಡು ಅದ್ರ ಮಗನೇ. ಪ್ಯೂರಿಟಿ ಇದೆ ಸರ್ ಇದು. ಕಲರ್ ನೋಡಿ. ಆದ್ರಿಂದ ಅದು ಕ್ರಾಸಿಂಗ್ ಅಷ್ಟು ಡಿಮ್ಯಾಂಡ್ ಇದೆ. ನೊಣ ಕುತ್ಕೊಂಡ್ರೆ ಜಾರ್ಬೇಕು ಆ ಥರ. ಅವ್ರು ಏನು ಮಾಡಲ್ಲ ನೋಡಿ, ಬರೀ ಸಗಣಿಗಳ ಮೇಲೆ ಕಟ್ಟಿದಾರ. ಹೌದು. ಒಂಚೂರು ಸಣ್ಣ ಇರೋದು, ಬಡವ ಆಗಿರೋದು, ಮೂಳೆ ಕಾಣ್ತಿರೋದು ಇಲ್ಲ ಸರ್. ಈ ತಳ್ಳಿಗಳು ವಯಸ್ಸಾಗೋದೇ ಗೊತ್ತಾಗಲ್ಲ. ಅದೇ ಅದೇ ಅದೇ. ಸೊ ಇಲ್ಲೊಂದಿದೆ ಬೇರೆ ಥರ. ಬಿ ಗರ್ಡಿ ಅಕ್ಕ ಬೇಟ ನೋಡಿ, ಇದು ಗರ್ಡಿಯ ಮಗನೇನಂತೆ.
ಈ ಕಲರ್ ಸಖತ್ತಾಗಿ ಕಾಣುತ್ತೆ ಸರ್ ಇದು. ಸರ್ ಇದ್ರ ತಾಯಿ ನಾನು ಅಲ್ಲಿ ತೋರಿಸಿದ್ನಲ್ಲ ನಿಮ್ಗೆ ವಯಸ್ಸಾಗಿರೋದು ಐಶ್ವರ್ಗೆ ಎತ್ಕೊಂಡು ಹೋಗ್ತಾ ಇದ್ರೆ ಹೌದು. ಅದ್ರ ಮಗ ಪ್ಲಸ್ ಇದ್ರ ತಂದೆ ಬಂದು ಗರಡಿಯ ಹಾಂ. कितना उम्र हो गया इसका भैया? इसकी उम्र है 21 महीना 21 महीना 21 ಬರೀ ನೋಡಿ 2 ವರ್ಷದ ಮೇಲೆ 1 ತಿಂಗಳಾಗಿದೆ. 2 ವರ್ಷನೂ ಇಲ್ಲ, 2 ವರ್ಷಕ್ಕೆ 24 ತಿಂಗಳು, 21 ತಿಂಗಳು ಹೇಳ್ತಾ ಇರೋದವರು. 21 ತಿಂಗಳು. ಹಾಂ, ಇನ್ನೂ 3 ತಿಂಗಳಿದೆ. ಇನ್ನೂ 3 ತಿಂಗಳಿದೆ 2 ವರ್ಷ ಕಂಪ್ಲೀಟ್ ಹಾಕಕ್ಕೆ. ಏನ್ ನಾವು ನಂಬಕ್ ಸಾಧ್ಯ ಇದೆಯಾ? ಏನು ಕಲರ್ ಹೆಂಗಿದೆ ನೋಡೋದಕ್ಕೆ, ನೋಡಿ ಶೈನಿಂಗು. 2 ವರ್ಷನೂ ಆಗಿಲ್ಲ, ಇನ್ನು 3 ತಿಂಗಳು ತುಂಬಬೇಕು 2 ವರ್ಷಕ್ಕೆ. ಸರ್ ಇದು ಕ್ರಾಸಿಂಗ್ ಸ್ಟಾರ್ಟ್ ಮಾಡಿರ್ತಾರೆ ಆಲ್ರೆಡಿ? ಇಲ್ಲ ಸರ್, ಇನ್ನೂ ಆಗಿಲ್ಲ, 2 ವರ್ಷ ಕಂಪ್ಲೀಟ್ ಆಗ್ಬೇಕು ತುಂಬಲಿಕ್ಕೆ. ಇನ್ನು ಕ್ರಾಸಿಂಗ್ ಶುರು ಮಾಡ್ಕೊಬೋದು ನಾವು, ಎತ್ಕೊಂಡೋಗಿ ಸಾಕೊಂಡ್ರೆ ಒಂದು 3-4 ತಿಂಗಳಿಗೆಲ್ಲ ಶುರು ಮಾಡ್ಕೊಬೋದು. ಓಕೆ. ಪ್ಯೂರಿಟಿ ನೋಡಿ ಹೆಂಗಿದೆ, ಕಿವಿಗಳು ನೋಡಿ, ಕಿವಿ ನೋಡಿ, सब का ले लो. ನೋಡಿ ಇದೆಲ್ಲ ಗರಡಿಯ ಕರುಗಳಂತೆ. ಬನ್ನಿ ನೋಡೋಣ. ನೋಡಿ ಮಕ್ಕದ ಫಿನಿಶಿಂಗ್ ನೋಡಿ ಸರ್. ಒಂದಂತ ಹೇಳಿದ್ರೆ ಎಲ್ಲಾನು ಸಖತ್ತಾಗಿದ್ದಾವೆ. ಅದ್ರಲ್ಲಿ ಬಂದಿರೋದು ಒಂದು ಫೇಲ್ಯೂರ್ ಆಗಿಲ್ಲ ಸರ್, ಅಷ್ಟು. ಅದಕ್ಕೆ ಒಂದಕ್ಕನ ಒಂದು ನೋಡಿ, ಬರೀ 2 ವರ್ಷದ ಏಜ್ಗಳೇ ನೋಡಿ. ಅದೇ ಒಂದಕ್ಕನ ಒಂದು ಕಿಂಗು ನೋಡಿ. ಎ ಬಿ ಗರ್ಡಿಯಾಕ ಬೇಟನಾ ನೋಡಿ, ಇವನು ಗರ್ಡಿಯ ಮಗನೇನಂತೆ ನೋಡಿ. ಸೇಮ್ ಅದ್ರ ಮಕ್ಕ ಹೆಂಗೆ ನೋಡಿ. ಎಷ್ಟು ಓರಿಗಳು ಇಟ್ಟಿದ್ದಾರೆ ಸರ್ ಇವರು? ಸರ್ ಇವರು ಈಗ 10 ಬಿತ್ತನೆ ಓರಿಗಳು ಇಟ್ಟಿದ್ದಾರೆ. 10 ಬಿತ್ತನೆ ಓರಿಗಳು? ಹೌದು. ಈಗ ಗರ್ಡಿಯ ಮಗನೇ ಈಗ ಅಲ್ಲೊಂದು ಇಲ್ಲಿ 4 ಹೋಯ್ತು. ಈಗ ಗರ್ಡಿಯ ಮಗನೇ 4 ಗಂಡು ರೆಡಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಜನ್ರೇಷನ್ಗೆ. ಸೊ ಮೇಯ್ನು ಓರಿಗಳಿದ್ರೆ ಒಂದು ಫಾರಮ್ ಆಗಲಿ, ನಾವು ಒಂದು ಡೈರಿ ಮಾಡ್ತೀವಿ ಅಂದರೆ ನಾವು ಗಂಡು ಕರುಗಳು ಓರಿ ನಂದಿ ಇಟ್ಕೊಳ್ಳೇಬೇಕು. ನಂದಿ ಇದ್ರೇನೆ ನಾವು ಉಳಿಯೋದು. ಸೆಮೆನ್ಗಳು ನಂಬ್ಕೊಂಡು ನೀವು ಫಾರಮ್ಗಳು ಮಾಡಬೇಡಿ. ವಿಧಿನೇ ಇಲ್ಲ ನನ್ನ ಹತ್ರ ಒಂದೇ ಹಸು ಇದೆ ಅಂದರೆ ನೀವು ಒಂದು ಹಸು ಪಪ್ಪ ಒಂದು ಓರಿ ಸಾಕಾಗಲ್ಲ. ಅಥವಾ ನಿಮ್ಗೆ ಹತ್ರ ಇರೋದ್ರಲ್ಲಿ ಅಲ್ಲಿದೆಯೋ ಫಾರಮು ಡೈರಿಯಲ್ಲೋ ಕ್ರಾಸ್ ಮಾಡ್ಸ್ಕೊಂಬನ್ನಿ ನ್ಯಾಚುರಲ್ ಆಗಿ. ಹೌದು. ಇನ್ ಕೇಸ್ ವಿಧಿನೇ ಇಲ್ಲಪ್ಪ, ನನ್ನ ಕೈಯಲ್ಲಿ ಆಗಲ್ಲ, ನಾನು ಬಡವನು ಎತ್ಕೊಂಡು ಹೋಗೋಕ್ಕಾಗಲ್ಲ, ದೂರ ಇದೆ, ಕೆಲಸ ಇಲ್ಲ, ಆಳಿಲ್ಲ ಅಂದಾಗ ಯಾವಾಗೇನು ಮಾಡೋಕ್ಕಾಗಲ್ಲ. ಲಾಸ್ಟ್ಗೆ ಅದೇನು ಹೇಳ್ತಾರಲ್ಲ, ಅವಾಗ ಸೆಮೆನ್ಗೆ ಹೋಗ್ಲೇಬೇಕು ನೀವು. ಹೌದು. ಅದು ಬಿಟ್ಟರೆ ನಿಮ್ಮ 100 ಕಿಲೋಮೀಟರ್ ರೇಡಿಯೇಷನಲ್ಲಿ ಇರಲಿ, ಬಂದು ಕ್ರಾಸ್ ಮಾಡ್ಸ್ಕೊಂಡು ಹೋಗಿ ಏನೂ ಆಗಲ್ಲ. ಒಂದು ಟೆಂಪೋಗೆ 1-2 ಸಾವಿರ ಬಾಡಿಗೆ ಹೋದ್ರೆ ಹೋಗುತ್ತೆ. ಅದೇ ಪ್ಯೂರಿಟಿ ಅನ್ನೋದು ಇರುತ್ತಲ್ಲ ನಿಮ್ಮ ಕಣ್ಣು ಮುಂದೆ. ಹೌದು. ಇಂಜೆಕ್ಷನ್ಗಳಿಗೆ ಯಾರು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಹೌದು. ಈಗ ನಂದೇ ಹಸುಗೆ ಗೀರ್ ಹಸುನಲ್ಲಿ ಗೀರ್ ಸೆಮೆನ್ ಹಾಕ್ಸಿ ಸಾಯಿವಾಲ್ ಕರು ಬಂದ್ಬಿಟ್ಟಿದೆ. ಅದು ಹೆಂಗೆ ಸಾಧ್ಯ ಸರ್? ಸೆಮೆನ್ ಮಿಸ್ಟೇಕು. ಸೆಮೆನ್ ಮೇಲೆ ಅವ್ರು ಗೀರ್ ಪ್ರಿಂಟಿಂಗ್ ಹಾಕಿದ್ದಾರೆ, ಅದ್ರೊಳಗಡೆ ಟ್ಯೂಬಲ್ಲಿ ಇರೋ ಸಾಯಿವಾಲ್ ಓರಿ ಇದ್ದಿದೆ. ಕೆಲವು ಕಡೆ ಜರ್ಸಿನೂ ಬಂದಿದ್ದಾವೆ, ಕೆಲವು ಕಡೆ ಎಚ್.ಎಫ್ ಬಂದಿದ್ದಾವೆ. ಆ ಒಂದು ದೃಷ್ಟಿಯಿಂದ ನಾವು ದೇಶಿ ತಳಿಗಳು ಎಲ್ಲಿದೆಯೋ ನಮ್ಮ ನಿಯರೆಸ್ಟ್ ಎಲ್ಲಿದೆ ಸುತ್ತಮುತ್ತಲು ನೋಡಿ ಒಳ್ಳೆ ತಳಿ ಇದ್ರೆ ತಗೊಂಡು ಕ್ರಾಸ್ ಮಾಡಿಸ್ಕೊಂಡ್ ಬಂದು ಏನಾಗತ್ತೆ. ಈಗ ನಾವು ಅದೇ ಹಳ್ಳಿ ಕಾರಲ್ಲಿ ಹುಡ್ಕೊಂಡೋಗಲ್ವ, ಏಕಲ್ಲವ್ಯನ ಇನ್ನೊಂದನ್ನೆಲ್ಲ ತಳಿ ಕ್ರಾಸ್ ಮಾಡಿಸ್ಕೊಂಬರಲ್ವಾ? ಯಾಕೆಂದ್ರೆ ಅದೊಂದು ಗಂಡು ಕರು ಬಂದ್ರೆ ಅದಕ್ಕೊಂದು ವ್ಯಾಲ್ಯೂ ಇದೆ. ಅದೇ ರೀತಿ ಈ ತಳಿನಲ್ಲಿ ನೀವು ಕ್ರಾಸ್ ಮಾಡಿಸ್ಕೊಂಡ್ರೆ ನಿಮ್ಗೊಂದು ವ್ಯಾಲ್ಯೂ ಬರುತ್ತೆ, ಹಾಲು ಅಭಿವೃದ್ಧಿ ಆಗತ್ತೆ, ತಳಿ ಒಂದೇ ಜಿನ್ಸ್ ಇರುತ್ತೆ, ನಿಮ್ಗೆ ಮಿಕ್ಸ್ ಬ್ರೀಡ್ ಆಗಲ್ಲ, ಪರಿಶುದ್ಧ ಇರತ್ತಲ್ಲ ಅಣ್ಣ. ಅದರಿಂದ ನಾವು ಹೇಳೋದು. ಕುದುರೆನೂ ಇದೆ 2? ಹೌದು ಸರ್, ಹೌದು. ಯಾಕಂದ್ರೆ ಅವ್ರು 100 ಎಕರೆ ತೋಟ ಇದೆ, ಮತ್ತೊಂದು ಜೊತೆ ಕಾಂಕ್ರೇಜ್ ಎತ್ತುಗಳಿದೆ. ಏನು ಕುದುರೆ ಇಟ್ಕೊಂಡಿದ್ರೆ 100 ಎಕರೆನೂ ಓಡಾಡಕ್ಕಾಗಲ್ಲ. ಅವ್ರು ಬೆಳಗ್ಗೆ ಅದು ಕುದುರೆ ಇಟ್ಕೊಂಡು ಒಂದು ರೌಂಡ್ ಎಲ್ಲ ಹೋಗಿ ಬಂದ್ಬಿಡ್ತಾರೆ ಅವ್ರು ಓನರ್ಗಳು ಕುದುರೆ ಮೇಲೆ. ಹೌದು. ಈಗಲೂ ರೆಡಿ. ಹೌದು ಸರ್, ಹಂಗಂದ್ಬಿಟ್ಟೆ ಸಾಕೊಂಡಿರೋದು ಅವರು. ಈಗ ನಾವೆಲ್ಲ ಎಸ್ಟೇಟ್ಗಳಲ್ಲಿ ಮಡಿಕೇರಿ ಹೋದ್ರೆ ಜೀಪ್ಗಳು ಇಟ್ಕೊಂಡಿಲ್ವ ಎಲ್ಲ ಓಡಾಡಕ್ ಅನ್ಸುತ್ತೋ. ಇನ್ನೊಂದು ಸರ್, ಈಗ ಎಲ್ಲ ಕಡೆನೆ ಬೈಕಲ್ಲಿ ಹೋಗಕ್ಕಾಗಲ್ಲ. ಹೌದು. ಕುದುರೆ ಹಾಕೊಂಡು ಹೊಲ್ದಾಗ ಎಲ್ಲ ಹೌದು, ಅವ್ರಿಗೆ ಅದೇ ಎಕ್ಸಸೈಸು. ಕುದುರೆ ಕುಣಿತದಲ್ಲ, ಮೈಯಲ್ಲಿರೋ ಕೊಬ್ಬಿನಾಂಶ ಎಲ್ಲ ಕರಗಿಸ್ತದೆ. ಅವ್ರ ಜೊತೆಗೆ ಏನೋ ವ್ಯವಸಾಯಕ್ಕಂತ 2 ಕಾಂಕ್ರೇಜ್ ಇಟ್ಕೊಂಡಿದ್ದಾರೆ. 2 ಕಾಂಕ್ರೇಜ್ ಎತ್ತುಗಳವು ವ್ಯವಸಾಯಕ್ಕೆ ಸೆಂಟ್ರಲ್ ನೀರ್ ಕಾಲುವೆಗಳು ಮಾಡಕ್ಕೆ ಟ್ರ್ಯಾಕ್ಟರ್ ಇಟ್ಕೊಂಡಿದ್ದಾರೆ. ಆದ್ರೂ ವ್ಯವಸಾಯಕ್ಕೆ ಇರ್ಲಿ ಅಂತ ಒಂದ್ ಜೊತೆ ಇಟ್ಕೊಂಡಿದ್ದಾರೆ. ಪರಿಶುದ್ಧತೆಯನ್ನು ಫಸ್ಟ್ ನಾವು ಚೆಕ್ ಮಾಡ್ಕೊಬೇಕು. ಈಗ ಹೆಂಗೆ ಚಿನ್ನ ತಗೊಂಡ್ರೆ 24 ಕ್ಯಾರೆಟ್ ಗೋಲ್ಡ್, 22 ಕ್ಯಾರೆಟ್, 18 ಕ್ಯಾರೆಟ್ ಉಮಾ ಗೋಲ್ಡ್ ಅಂತ ಹೆಂಗೆ ಚೆಕ್ ಮಾಡ್ಕೊಂತೀವಿ. ಹಾಲ್ ಮಾರ್ಕ್ ಇರೋ ಚಿನ್ನ ತಗೊಳತಾರ ಹಾಲ್ ಮಾರ್ಕ್ ಗಿರ್ ತಗೊಳ್ಳಿ. ಹಾಲ್ ಮಾರ್ಕ್ ಗಿರ್ ಇಲ್ಲ, ನೀವು ವೇಸ್ಟ್, ನೀವೇನ್ ಮಾಡಿದ್ರು ವೇಸ್ಟ್. ಹಾಲ್ ಬರಲ್ಲ, ಇಲ್ಲ ಒದಿತವೆ, ಇಲ್ಲ ಆಯ್ತವೆ, ಏನೋ ಒಂದು ಆಗ್ತಾ ಇರ್ತವೆ. ಪ್ಯೂರಿಟಿ ಇದ್ರೇನೆ ಅದಕ್ಕೊಂದು ವ್ಯಾಲ್ಯೂ ಅಲ್ಲ. ನೀವು ಯಾರ ಹತ್ರನಾದ್ರು ಖರೀದಿ ಮಾಡ್ಕೊಳ್ಳಿ. ಖರೀದಿ ಮಾಡಕ್ ಮುಂಚೆ ನಾನು ಹೇಳಿರೋ ಲಕ್ಷಣಗಳು ಇದೆಯೋ ಇಲ್ಲೋ ನೀವು ಚೆಕ್ ಮಾಡ್ಕೊಳ್ಳಿ. ಅಥವಾ ನೀವು ಸುತ್ತಮುತ್ತ ತಗೊಳಕ್ ಮುಂಚೆ ನಾನು ಬಂದು ನೋಡ್ದಂಗೆ ನೀವು ಅಲ್ಲಿ ಚೆಕ್ ಮಾಡ್ಕೊಂಡು ತಗೊಳ್ಳಿ. ಅಥವಾ ಪ್ರೆಗ್ನೆಂಟ್ ಇರೋದು ತಗೊಂತೀರ, ಈ ಥರ ನಂಬಿಕೆಸ್ತರದ ಹತ್ರ ತಗೊಳ್ಳಿ. ಇನ್ ಕೇಸ್ ನಿಮ್ಗೆ ಯಾರು ಸಿಕ್ಲಿಲ್ವಾ, ನಾನೇ ಮಾಹಿತಿ ಬೇಕು ಅಂದ್ರೆ ನೀವು ಬಂದು ನಮ್ಮ ಫಾರಮಲ್ಲಿ ಮಾಹಿತಿ ತಗೊಳ್ಳಿ. ಅಥವಾ ನಮ್ಮ ಫಾರಮ್ ಬಂದು ಬೆಂಗಳೂರಲ್ಲಿ ಶ್ರೀಕೃಷ್ಣ ಗೋಶಾಲೆ ಎಲೆಕ್ಟ್ರಾನಿಕ್ ಸಿಟಿ ಹೋಗೋ ರೋಡಲ್ಲಿ ಬೇಗೂರು ಅಂತಿದೆ. ಸಿಲ್ಕ್ ಬೋರ್ಡಿಂದ 4 ಕಿಲೋಮೀಟರ್ ಆಗುತ್ತೆ. ನಮ್ಮ ಬೇಗೂರು ಗೋಶಾಲ ಶ್ರೀಕೃಷ್ಣ ಗೋಶಾಲೆಯಲ್ಲಿ ನೀವು ವಿಸಿಟ್ ಮಾಡಿ. ಭಾರತೀಯ ದೇಶಿ ತಳಿಗಳಲ್ಲಿ 30 ದೇಶಿ ತಳಿ ಹಸುಗಳಿದೆ. ಎಮ್ಮೆಗಳಲ್ಲೂ ಒಂದು 5 ತಳಿ ನಮ್ಮಲ್ಲಿದೆ. ಯಾವುದೇ ತಳಿ ಬೇಕಾದ್ರೆ ನಾವು ಉಚಿತ ಮಾಹಿತಿ ಕೊಡ್ತೀವಿ. ಅಥವಾ ನಿಮ್ಗೆ ಆ
ಥರ ತಳಿ ಬೇಕು ಅಂದ್ರೆ ನಾವು ತರಿಸ್ಕೊಡ್ತೀವಿ. ಅರ್ಧೇನು ವೆಚ್ಚ ಆಗ್ತದೆ ನೀವು ಬರ್ಸಿದ್ರೆ ನಾವು ತರಿಸ್ಕೊಡ್ತೀವಿ. ನನಗೆ 5-6 ಬೇಕು ಅಂದ್ರೆ ನಾನು ಬರ್ತೀನಿ ಸರ್, ಕರ್ಕೊಂಡೋಗಿ ಇನ್ನು ಮುಂದೆನೇ ಕೊಡಿಸಿ ಅಂದರೆ ನಾನು ಕರ್ಕೊಂಬರೋಕ್ಕೂ ಸಿದ್ಧ ಇದ್ದೀನಿ. ಸೊ ವಿಡಿಯೋದಲ್ಲಿ ನೋಡಿ ಹೋಗೋದ್ಕಿಂತ ತೊಗೊಳೋದ್ಕಿಂತ ಒಂದ್ಸರಿ ಗೋಶಾಲೆ ವಿಸಿಟ್ ಮಾಡಿದ್ರೆ ಹೌದು, ಕಣ್ಣಾರೆ ನೋಡ್ಬೋದು. ಈಗ ನಿಮ್ಮ ಹತ್ರನೇ ಇರ್ತಾವಲ್ಲ ಇದೇ ಹಸುಗಳು ಅಲ್ಲಿ. ಹೌದು, ನಾನು ಇಂಥವ್ರ ಹತ್ರನೇ ತಗೊಂಡೋಗಿ ನಾನು ಇಟ್ಕೊಂಡಿರೋದು. ಮತ್ತು ನೀವು ರೈತರಿಗೆ ನಾನು ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಭಾಳ ಎಚ್ಚರಿಕೆಯಾಗಿ ಇಂಪಾರ್ಟೆಂಟ್ ವಿಚಾರ ನೋಡ್ಕೊಳ್ಳಿ. ನೀವು ಸುಮ್ಮನೆ ಆನ್ಲೈನಲ್ಲಿ ನೋಡ್ಕೊಂಡು ಯೂಟ್ಯೂಬಲ್ಲಿ ನೋಡ್ಕೊಂಡು ನಾರೋ 50,000 ಹಾಕವನೆ, ನಾರೋ 30,000 ಹಾಕವನೆ, ಇಷ್ಟೊಂದು ಕಡಿಮೆ ಸಿಗ್ತಾ ಇದೆ ಅಂತ ಆನ್ಲೈನಲ್ಲಿ ದುಡ್ಡು ಹಾಕಕ್ ಹೋಗ್ಬೇಡಿ. ದುಡ್ಡು ಹಾಕಿದ್ರೆ ನಿಮ್ದು 100% ಬರಲ್ಲ, ಹಸು ಬರಲ್ಲ. ಆಮೇಲೆ ನಿಮ್ಗೆ ಹಸು ತೋರ್ಸೋದೇ ಒಂದು, ಅದು ಬರೋ ಹಸುನೇ ಒಂದು. ಈ ತರ ಬಂದು ನಾವು ನೋಡಿದ್ಮೇಲೆ ಕಿವಿನಲ್ಲೆಲ್ಲ ಟ್ಯಾಗಿಂಗ್ ಹಾಕಿರ್ತಾರೆ. ಕಿವಿ ಓಲೆ ನಂಬರ್ ನೋಡ್ಕೊಂಡು ಅದ್ ಗಾಡಿಗೆ ಹತ್ತಿದೆಯೋ ಇಲ್ಲ ನಾವು ಪರೀಕ್ಷೆ ಮಾಡ್ಕೊಬೇಕು. ಈಗ ನನ್ಗೆ ಇದೊಂದು ಗಿರ್ರೆ ನೋಡಿ, ಇಲ್ಲಿರೋದೇ 5 ಗಿರ್ಗಳು ಒಂದೇ ತರ ಇದಾವೆ. ಅದ್ರಲ್ಲಿ ನಾನು ವಿಡಿಯೋ ಕಳ್ಸಿರ್ತೀನಿ, ಈ ಗಿರ್ ಹಾಕ್ಸಕ್ ಹೋಗಿ ನಿನ್ಗೆ ಆ ಗಿರ್ ಹಚ್ತೀನಿ, ಇದು ಫಲ ಆಗಿರತ್ತೆ, ಅದು ಫಲ ಆಗಿರಲ್ಲ. ಆ ತರನು ಮೋಸ ಮಾಡ್ತಾರೆ. ದಯವಿಟ್ಟು ಯಾರು ಆನ್ಲೈನ್ ಅಲ್ಲಿ ನಂಬಕ್ ಹೋಗ್ಬೇಡಿ. ಒಂದ್ 10,000 ಖರ್ಚಾಗ್ಲಿ, ನೀವೇ ಖುದ್ದಾಗಿ ಹೋಗಿ ನೋಡ್ಕೊಂಡ್ ಬನ್ನಿ, ಏನು ಆಗಲ್ಲ. ನೀವು ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡೋದು, ಗೋಶಾಲೆಗೆ ಹೋಗಿ ನೋಡ್ಕೊಂಡು ನಿಮ್ಮೊಂದು ಐಡಿಯಾ ಗೊತ್ತಿಲ್ಲ. ನೀವು ಯಾರನ್ನೋ ನಂಬ್ಕೊಂಡು ಹೋಗಿ ನೀವು ಲಾಸ್ ಆಗಕ್ ಹೋಗ್ಬೇಡಿ. ಎಲ್ಲ ಕುತ್ಕೊಂಡು ಹಸುಗಳು ತೆಗಿಯಕ್ ಹೋಗ್ಬೇಡಿ. ಇದು ನಮ್ ಗೋಮಾತೆ, ಅದಕ್ಕೊಂದು ಗೌರವ ಕೊಟ್ಟು ನಾವು ಯಾವ ರೀತಿ ಸಾಕ್ಬೇಕು ಅನ್ನೋದು ನೋಡ್ಕೊಂಡು, ಅದು ನಮ್ಗೆ ಸಾಧು ಇದೆಯೋ ಆಯತ್ತೋ ಒದೆಯತ್ತೋ ನೋಡ್ಕೊಂಡು ತಗೊಂಡೋಗಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ರೈತರು ಬರ್ತಾ ನಮ್ಮ ದೇಶಿ ತಳಿಗಳು ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ. ಎಚ್.ಎಫ್ ಜರ್ಸಿನೆಲ್ಲ ಕಡಿಮೆ ಮಾಡ್ಕೊಂಡ್ ಬರೋಣ. ಆ ಹಸುಗಳು ಸಾಕಿರೋರ್ಗೆ ಈ ತರ ತಳಿ 24 ಲೀಟರ್ 28 ಲೀಟರ್ ಕರೆಯುವಂತ ಸೆಮೆನ್ಗಳು ತಗೊಂಡೋಗಿ ಅದಕ್ಕೆ ಯೂಸ್ ಮಾಡಿ. ಅಟ್ಲೀಸ್ಟ್ ಒಂದು 3-4 ಜನರೇಷನ್ ಚೇಂಜ್ ಆಗುತ್ತೆ. ಯಾಕಂದ್ರೆ ನಮ್ಮ ಹತ್ರ 1960 ಗಂಟೆ ಒಂದೇ ಒಂದು ಎಚ್.ಎಫ್ ಜರ್ಸಿ ಇರಲಿಲ್ಲ. ನಮ್ಮ ಡೈರಿ ಯಾವಾಗ ಹಾಲು ರೆವಲ್ಯೂಷನ್ ಜನರೇಷನ್ ಜಾಸ್ತಿ ಬೇಕು ಅಂತ ಇದು ಪಶುಸಂಗೋಪನೆಯವ್ರು ಇದು ಮಾಡಿದ್ಮೇಲೆ ಅವಾಗ ಪುರಾಣನವ್ರು ತಂದು ಇದನ್ನ ಅಭಿವೃದ್ಧಿ ಮಾಡಿರೋ ಜಿನ್ಸ್ಗಳು. ಅದರಿಂದ ನಮ್ಮ ದೇಶಿ ತಳಿ ನಾವು ತಿರುಗಿ ವಾಪಸ್ ತರೋಣ. ಈ ಕಣ್ ಮುಂದೆನೆ 14 ಲೀಟರ್ 15 ಲೀಟರ್ ಒಂದು ಟೈಮ್ ಕರಿ ಅಂತವ್ರ ಹತ್ರ ಜೀನ್ಸ್ ತಗೊಂಡು ಬಂದು ನಾವು ಸಾಕೋಣ. ಈ ಒಂದು ಪೀಳಿಗೆಗೆ, ನಮ್ಮ ಮುಂದಿನ ಪೀಳಿಗೆಗೆ ಅಥವಾ ನಮ್ಮ ಜನರೇಷನ್ಗೆ ಆಗಲಿ ಒಳ್ಳೇದಾಗೋ ರೀತಿ ನಾವು ಒಂದು ಇದು ಮಾಡೋಣ. ಓಕೆ ಸರ್, ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಡಿ, ಧನ್ಯವಾದ ಸರ್. ಓಕೆ ಸರ್, ನಮಸ್ತೆ. ಒಂದು ಜಾಂಡ್ಗಾನ ಜಾಸ್ತಿ ಇದೆ ಬೇನ್, ಇವಾಗಲೇ 10 ತಿಂಗಳು ಅಂದ್ರೆ ಅನ್ಸೋದೇ ಇಲ್ಲ, ಇದು ಅಷ್ಟು ದೊಡ್ಡದಾಗಿದೆ. ಈಗಲೇ ಒಂದು ಜಾಂಡ್ ಹಿಡಿದ್ರು ಸಿಗ್ತಾ ಇಲ್ಲ ನೋಡಿ. ಹೌದು, ಅಷ್ಟು ಚೆನ್ನಾಗಿದೆ. ಆ ಥರ ಸ್ಟ್ರಕ್ಚರ್ ಇರೋದ್ರಿಂದ ಅವು ಹಾಲು ಬರೋದು. ಅದೇ ನೋಡಿ, ಇವ್ರ ಪಡ್ಡೆಗಳೇ ಅಷ್ಟೇ ನೋಡಿ. ಇದನ್ನ ಬರೀ 8 ತಿಂಗಳು ಅಂದರು. ಎಷ್ಟು ತಿಂಗಳು? 8 ತಿಂಗಳು ಅಂದ್ರೆ ನೋಡಿ. ಒಂದು ಜಾಂಡ್ ಹಿಡಿಯಲ್ಲ, 2 ಜಾಂಡ್ ಇದೆ ನೋಡಿ. ಈ ಮೂಳೆಯಿಂದ ಬರೀ ಸೆಂಟ್ರಿಗೇನೆ ನೋಡಿ, ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಜಾಂಡ್ ಇದೆ. ಆ ಥರ ಒಂದು ಸ್ಟ್ರಕ್ಚರು, ಆ ಥರ ಒಂದು ಡಬಲ್ ಬಾಡಿ ಥರ ಇವಕ್ಕೆ.